ಸ್ನೇಹಿತರೆ, ನಮ್ಮ ಕರ್ನಾಟಕ ಶ್ರೀಮಂತ ಸಂಸ್ಕೃತಿ, ಶೌರ್ಯ ಮತ್ತು ಜ್ಞಾನದ ಪರಂಪರೆಯ ನೆಲ. ಈ ನಾಡು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಂದಿನ ಸಂಚಿಕೆಯಲ್ಲಿ ನಾವು ಪುರಾತನ ಕಾಲದಿಂದ ಇಂದಿನ ನವ ಕರ್ನಾಟಕದವರೆಗೆ ಅದರ ಅದ್ಭುತ ಪಯಣವನ್ನು ನೋಡೋಣ. ಪುರಾತತ್ವ ಶಾಸ್ತ್ರದ ಆಧಾರಗಳ ಪ್ರಕಾರ ಕರ್ನಾಟಕದಲ್ಲಿ ಮಾನವ ವಾಸದ ಗುರುತುಗಳು ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಸಿಕ್ಕಿವೆ. ಹಳೆ ಬಂಡೆಯ ಬರಹಗಳು, ಚಿತ್ರಗುಹೆಗಳು ವಿಶೇಷವಾಗಿ ಹಂಪಿ, ಬಳ್ಳಾರಿ ಮತ್ತು ಚಿಕ್ಕಮಗಳೂರಿನ ಪ್ರದೇಶಗಳಲ್ಲಿ ದೊರೆತಿವೆ. ಈ ಪ್ರದೇಶವು ಪ್ರಾರಂಭಿಕವಾಗಿ ಕರುನಾಡು ಎಂದು ಕರೆಯಲ್ಪಟ್ಟಿತ್ತು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯವು ಕರ್ನಾಟಕದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಚಕ್ರವರ್ತಿ ಅಶೋಕನ ಶಾಸನಗಳು ಶ್ರವಣಬೆಳಗೊಳ ಮತ್ತು ಕಳಸೆಯಲ್ಲಿ ದೊರೆತಿರುವುದನ್ನು ನಾವು ಕಾಣಬಹುದು. ನಂತರ ಶಾತವಾಹನರು ಕ್ರಿಸ್ತಪೂರ್ವ 230ರಿಂದ ಕ್ರಿಸ್ತಶಕ 220ರವರೆಗೆ ದಕ್ಷಿಣ ಭಾರತದ ಬಹುಭಾಗಗಳನ್ನು ಆಳಿದರು. ಅವರು ಕನ್ನಡ ಭಾಷೆ ಮತ್ತು ಜೈನ ಧರ್ಮಕ್ಕೆ ಪೋಷಣೆಯನ್ನು ಸಹ ನೀಡಿದರು. ಕ್ರಿಸ್ತಶಕ 345ರಲ್ಲಿ ಮಯೂರ ಶರ್ಮನು ಬನವಾಸಿಯಲ್ಲಿ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಕದಂಬರನ್ನು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ ಮೊದಲ ರಾಜವಂಶ ಎಂದು ಕರೆಯುತ್ತಾರೆ. ನಂತರ ಅದೇ ಕಾಲದಲ್ಲಿ ತಲಕಾಡಿನಲ್ಲಿ ಗಂಗಾ ವಂಶವು ಆಡಳಿತಕ್ಕೆ ಬಂದಿತು. ಗಂಗರು ಜೈನ ಧರ್ಮದ ಆಶ್ರಯಕರಾಗಿದ್ದರು ಮತ್ತು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆ ಅವರ ಕಾಲದ ಪ್ರಸಿದ್ಧ ಪ್ರತಿಮೆಗಳಲ್ಲೊಂದಾಗಿದೆ. ಅವರ ನಂತರ ಬಾದಾಮಿ ಚಾಳುಕ್ಯರು ಕ್ರಿಸ್ತಶಕ 543ರಿಂದ 757ರವರೆಗೆ ಕರ್ನಾಟಕದ ಚಿನ್ನದ ಯುಗವನ್ನು ನಿರ್ಮಿಸಿದವರು. ಬಾದಾಮಿ ಚಾಳುಕ್ಯರ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನನ್ನೇ ಸೋಲಿಸಿ ಪ್ರಸಿದ್ಧನಾದವನು. ಕ್ರಿಸ್ತಶಕ 757ರಿಂದ 973ರವರೆಗೆ ರಾಷ್ಟ್ರಕೂಟರು ತಮ್ಮ ಸಾಮ್ರಾಜ್ಯವನ್ನು ಕೇರಳದವರೆಗೆ ವಿಸ್ತರಿಸಿದ್ದರು. ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷನು ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದನು. ಅವರ ಕಾಲದಲ್ಲಿ ಕವಿರಾಜ ಮಾರ್ಗ ಎಂಬ ಕನ್ನಡದ ಪ್ರಾಚೀನ ಸಾಹಿತ್ಯ ಕೃತಿ ರಚನೆಯಾಯಿತು. ಅವರ ನಂತರ 11ನೇ ಶತಮಾನದಲ್ಲಿ ಹೊಯ್ಸಳರು ಬೆಳಗಾವಿ, ಹಾಸನ ಹಾಗೂ ಹಳೆಬೀಡು ಪ್ರದೇಶಗಳನ್ನು ಆಳಿದರು. ಇವರ ಕಾಲದಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು. ಇವರ ಕಾಲದ ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನಗಳು ಕಲೆ ಮತ್ತು ಶಿಲ್ಪಕಲೆಯ ಅದ್ಭುತ ನಿದರ್ಶನಗಳಾಗಿವೆ. ಈ ಕಾಲದಲ್ಲಿ ಕನ್ನಡ ಸಾಹಿತ್ಯವೂ ಕೂಡ ಅರಳಿ ಬೆಳೆಯಿತು. ಪಂಪ, ರನ್ನ, ಜನ್ನರು ಈ ಯುಗದ ಪ್ರಸಿದ್ಧ ಕವಿಗಳು. ಇವರ ನಂತರ 14ನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇದು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜ್ಯವಾಗಿತ್ತು. ಹಂಪಿಯು ಇವರ ರಾಜಧಾನಿ. ಇವರ ಕಾಲದಲ್ಲಿ ಸಂಗೀತ, ವಾಸ್ತುಶಿಲ್ಪ, ಸಂಸ್ಕೃತಿ ಕಲೆಗಳಲ್ಲಿ ಅಚ್ಚಳಿದ ಗುರುತು ಮೂಡಿತು. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಚಿಗುರಿತು. ವಿಜಯನಗರ ಸಾಮ್ರಾಜ್ಯದ ನಂತರ ಮೈಸೂರು ವಂಶವು ಉದಯವಾಯಿತು. ಮೈಸೂರು ಒಡೆಯರು ನಾಡಿನ ಅಭಿವೃದ್ಧಿಗಾಗಿ ಹೆಚ್ಚಿನ ಕೊಡುಗೆಯನ್ನು ನೀಡಿದರು. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಎಂದು ಪ್ರಸಿದ್ಧನಾದನು. ಟಿಪ್ಪುವಿನ ಸಾವಿನ ನಂತರ ಮೈಸೂರು ಬ್ರಿಟಿಷರ ವಶವಾಯಿತು. ಪುನಃ ಒಡೆಯರು ಅಧಿಕಾರಕ್ಕೆ ಬಂದರೂ ಕೂಡ ನಿಜವಾದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು. ಕರ್ನಾಟಕದ ಅನೇಕ ನಾಯಕರುಗಳು ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಗೆಳೆಯರೆ, 1956ರಲ್ಲಿ ಭಾಷಾ ಆಧಾರದ ಮೇಲೆ ಮೈಸೂರು ರಾಜ್ಯ ರಚನೆಯಾಯಿತು. ಹಳೆ ಮೈಸೂರು, ಮಡಿಕೇರಿ, ಬೆಂಗಳೂರು, ಬಳ್ಳಾರಿ, ದಕ್ಷಿಣ ಕನ್ನಡ ಇವುಗಳನ್ನೆಲ್ಲ ಸೇರಿಸಿ ಮೈಸೂರು ರಾಜ್ಯವನ್ನು ನಿರ್ಮಿಸಲಾಯಿತು. 1973ರಲ್ಲಿ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಗೆಳೆಯರೆ, ಇಂದಿನ ಕರ್ನಾಟಕ ಐಟಿ, ಕೃಷಿ, ಶಿಕ್ಷಣ, ಸಂಸ್ಕೃತಿ ಎಲ್ಲಾ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದೆ. ಬೆಂಗಳೂರು ವಿಶ್ವದ ಐಟಿ ಕೇಂದ್ರಗಳಲ್ಲಿ ಒಂದಾಗಿದೆ. ಆದರೆ ನಮ್ಮ ನಾಡಿನ ಶ್ರೀಮಂತ ಇತಿಹಾಸವು ಶೌರ್ಯ, ಜ್ಞಾನ ಮತ್ತು ಸಂಸ್ಕೃತಿಯ ಬೆಳಕು. ಅದು ನಮಗೆ ಎಂದೆಂದಿಗೂ ಪ್ರೇರಣೆಯನ್ನು ನೀಡುತ್ತದೆ. ಕರ್ನಾಟಕದ ಇತಿಹಾಸ ಒಂದು ಪುಸ್ತಕದ ಪಾಠವಲ್ಲ, ಅದು ಬದುಕಿನ ಪ್ರೇರಣೆ. ನಾವು ಈ ನಾಡಿನ ಸಂಸ್ಕೃತಿಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡೋಣ. ಜಯ ಕರ್ನಾಟಕ, ಜಯ ಭಾರತ. ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.